ಅಧಿಕ ಮಾಸ ಮಹಾತ್ಮೆ ಅಧ್ಯಾಯ 5. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು, ವಿಷ್ಣುವಿನ ಚರಣಕಮಲಗಳ ಮೇಲೆ ಬಿದ್ದ ಮಲಮಾಸವನ್ನು ನೋಡಿ ವಿಷ್ಣುವಿನ ಸಂಜ್ಞೆಯಂತೆ ಗರುಡನು ತನ್ನ ರೆಕ್ಕೆಗಳಿಂದ ಗಾಳಿ ಬೀಸತೊಡಗಿದನು. ಇದರಿಂದ ಚೇತನ ಹೊಂದಿದ ಮಲಮಾಸವು ಭಗವಂತನ ಬಳಿ ಶರಣಾಗತನಾಗಿ ಬಂದಿರುವ ತನ್ನನ್ನು ಕಾಪಾಡಬೇಕೆಂದು ಮತ್ತೊಮ್ಮೆ ಪ್ರಾರ್ಥಿಸತೊಡಗಿದನು. ಆಗ ವಿಷ್ಣುವು ಅದರ ಕರುಣಾಜನಕನ ಸ್ಥಿತಿಯನ್ನು ನೋಡಿ ಅದರ ದುಃಖವನ್ನು ದೂರ ಮಾಡುವ ಉಪಾಯವನ್ನು ಒಂದು ಕ್ಷಣ ಯೋಚಿಸಿದನು. ಮಲಮಾಸವನ್ನು ತನ್ನ ಜೊತೆ ಕರೆದುಕೊಂಡು ಪುರುಷೋತ್ತಮ ಭಗವಾನ್ ಶ್ರೀಕೃಷ್ಣನ ನಿವಾಸ ಸ್ಥಾನವಾದ ಗೋಲೋಕಕ್ಕೆ ಬಂದನು. ಏಕೆಂದರೆ ಶ್ರೀಕೃಷ್ಣ ಪುರಾಣ ಪುರುಷೋತ್ತಮ, ಎಲ್ಲರ ಆಶ್ರಯದಾತ, ಅವನೊಬ್ಬನೇ ಎಲ್ಲರ ದುಃಖವನ್ನು ದೂರ ಮಾಡುವಾತನು. ಆ ಗೋಲೋಕದ ವೈಭವದ ವರ್ಣನೆಯನ್ನು ಮಾಡಲು ಅನೇಕ ನಾಲಿಗೆಯುಳ್ಳ ಆ ಆದಿಶೇಷನಿಂದಲೂ ಸಾಧ್ಯವಿಲ್ಲ ಎಂಬಲ್ಲಿಗೆ ಪುರುಷೋತ್ತಮ ಮಾಸ ಮಹಾತ್ಮೆಯ 5ನೇ ಅಧ್ಯಾಯವು ಸಂಪೂರ್ಣವಾಯಿತು.